ಹಂಗೆ ಹಿಂಗೆ ಈ ತರ ಅಂತ ಹಿಂದೆ ಯಾವ ತರ ಫಸ್ಟ್ ಯಾವ ಬ್ಯಾಂಕ್ ಬರೋಡ ಮಾಡ್ಬಿಟ್ಟು ನಾವೇನೋ ಮಾಯ ಆಗ್ಬಿಟ್ರೆ ಬಗ್ಗೆ ಯಾರು ಏನೇನ್ ಮಾತಾಡ್ತಾರೆ ಅಂತ ನೋಡ್ಕೊಂಡು ಆಮೇಲೆ ಅವ್ರ ಬಗ್ಗೆ ರಿವೆಂಜ್ ಬಿಡು. ಬೇರೆ ಕಂಟ್ರಿಗೆ ಹೋಗಿ ಬೇರೆ ಕಂಟ್ರಿ ಆತರ ಮಜಾ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಭರತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಟಾಪಿಕ್ ಅಂದರೆ, ಸೊ ನೀವೇನಾದ್ರೂ ಮಾಯ ಆಗೋಗ್ಬಿಟ್ರೆ ಸೊ ಜನರು ಯಾವ್ಯಾವ ಥರ ಅವ್ರ ಆಸೆಗಳನ್ನ ತೀರಿಸ್ಕೊತಾರೆ, ಆ ಮಾಯ ಆಗಿರೋದ್ರಿಂದ ಯಾವ ಥರ ಯುಟಿಲೈಸ್ ಮಾಡಿಸ್ಕೊತಾರೆ ಅನ್ನೋದು ಇವತ್ತಿನ ಟಾಪಿಕ್ಕು. ಬನ್ನಿ ಜನರನ್ನ ಕೇಳೋಣ, ಯಾವ್ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಯಾವ್ಯಾವ ಥರ ಅವ್ರ ಆಸೆಗಳನ್ನ ಹೇಳ್ಕೊತಾರೆ ಅನ್ನೋದು ನೋಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಮಾಯ ಆಗೋ ಶಕ್ತಿ ನಿಮ್ಗೆ ಪವರ್ ಸಿಕ್ಕೈತೆ ಅಂದರೆ ನೀವು ಅದನ್ನು ಯಾವ್ಯಾವ ಥರ ಯುಟಿಲೈಸ್ ಮಾಡ್ಕೊತೀರಾ? ಸೊ ಯಾವ ಥರ ನಿಮ್ಗೇನಾದ್ರೂ ಆಸೆ ಇದ್ರೆ ಯಾವ ಥರ ತೀರಿಸ್ಕೊತೀರಾ ಅನ್ನೋದೇ ಕ್ವಶನ್. ನನಗೆ ಮೆಂಟಲ್ ಟಾರ್ಚರ್ ಕೊಟ್ಟಿರೋರಿಗೆಲ್ಲ ಐ ವುಡ್ ರಿಯಲಿ ಟಾರ್ಚರ್ ದೆಮ್ ವೆರಿ ಬ್ಯಾಡ್ಲಿ. ಬೇಕು ಅಂತ ಚಿಟ್ಟೆಲ್ಲ ಪಕ್ಕದಲ್ಲಿ ಇಕ್ಬಿಡೋದು, ಅವ್ರನ್ನ ಡಿಬಾರ್ ಆಗ್ಬಿಡ್ಬೇಕು ಆ ಥರ ಎಲ್ಲ ಮಾಡೋದು. ನನಗೆ ತುಂಬಾ ಜನ ಡಿಚ್ ಮಾಡಿದ್ದಾರೆ. ಸೊ ಐ ವುಡ್ ಲೈಕ್ ಮೇಕ್ ದೆಮ್ ಟು ಡಿಬಾರ್ ಲೈಫ್ ಟೈಮಲ್ಲಿ ಅವ್ರು ಮರಿಬೇಡ ಅಂತದೆಲ್ಲ. ಆಯ್ತು, ಕಾಲೇಜಿಗೆ ಬೇರೆ ದೊಡ್ಡದಾಗೆ ದುಡ್ಡು ಗಿಡ್ಡು ಆ ಥರ ಎಲ್ಲ ಏನು ಆಸೆ ಇಲ್ಲ? ಲೂಟಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಯಾ ನೀವು ಯಾವ ಥರ ಕಾಲೇಜಲ್ಲಿದ್ರೆ ಕ್ವಶನ್ ಪೇಪರ್ ಎತ್ಕೊಂಡ್ ಬಂದ್ಬಿಡ್ತೀವಿ. ಎತ್ಕೊಂಡ್ ಪಾಸ್ ಆಗ್ಬಿಡ್ರೆ ಡಿಸ್ಟಿಂಕ್ಷನ್ ತೆಗೆದ್ಬಿಡೋದು ಅಂತ ಹುಡುಗರು ಕೊಟ್ಬಿಟ್ಟು ಎಲ್ರು ಚೆನ್ನಾಗಿ ಹುಡುಗರಿಗೆಲ್ಲ ಕೊಟ್ರೆ ಗೊತ್ತಾಗಲ್ಲ ಬ್ರೋ. ನಮ್ ಹುಡುಗರ್ಗೆ ಅಂತ ಹೇಳಿದ್ ನಾನು. ಓಕೆ, ಯಾರಿಗೆ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತೀರಾ ಅಷ್ಟೇ ಬ್ರೋ. ನೀವು ಸೇಮ್ ಕಾಲೇಜ್ ಎಲ್ಲಾರು? ಓಕೆ, ನೀವೇನ್ ಮಾಡ್ತೀರ ಬ್ರೋ? ನಾವು ಅಷ್ಟೇ, ಕ್ವಶನ್ ಪೇಪರ್ ಎತ್ಕೊಂಡ್ ಬರೋದು, ಬರ್ಬಿಡೋದು. ಓಕೆ, ಅವ್ರು ತಂದಿರ್ತಾರೆ ಕ್ವಶನ್ ಪೇಪರ್, ನೀವೇನೋ ಬೇರೆ ಯೋಚನೆ ಮಾಡಿ ಇನ್ನ ಯಾವ್ಯಾವ ತರ ಯುಟಿಲೈಸ್ ದುಡ್ಡು ಮಾಡ್ಬೋದು, ಏನೇನೋ ಟಾಪಿಕ್ಗಳು. ಫಸ್ಟ್ ಯಾವ ಬ್ಯಾಂಕ್ ಬರೋಡ ಮಾಡ್ಬಿಡೋದು. ಬ್ಯಾಂಕ್ ಆಫ್ ಬರೋಡ ಚೆನ್ನಾಗಿ ಕವರ್ ಮಾಡ್ಕೊಂಡ್ರಿ ಬಿಡಿ. ನೀವು ಬ್ರೋ ಫಾಸ್ಟ್ ಏನಕ್ಕೆ? ಯಾವ ಫಾಸ್ಟ್? ಮಾಯ ಆಗೋ ಪವರ್ ಕೊಟ್ರೆ ಬ್ರೋ, ಮಾಯ ಆಗೋ ಪವರ್ ಸಿಕ್ಕಂದ್ರೆ ಫಾಸ್ಟ್ ಹೆಂಗ್ ಗೊತ್ತೀರಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಲಾಸ್ಟ್ ಮ್ಯಾನ್ ಆಗೋತೀರಾ? ನನ್ಗೆ ಆತರ ಪವರ್ ಸಿಕ್ಕರೆ ನನ್ ಏನು ಮಾಡೋದಿಲ್ಲ. ಎಲ್ಲಾ ಬಿರಿಯಾನಿ ಅಂಗಡಿ ಅವ್ರು ಮಾಡ್ತಿದ್ರೆ ಅದ್ ಹಂಗಂಗೆ ಖಾಲಿ ಆಗ್ಬೇಕು. ಹೆಂಗ್ ಖಾಲಿ ಮಾಡಿ ಎತ್ಕೊಂಡು ಹೊರಟಾಗ್ಬಿಡ್ತೀರಾ ನೀವು? ಎತ್ಕೊಂಡು ಹೋಗೋದಲ್ಲ, ಅಲ್ಲೇ ನಿಂತ್ಕೊಂಡು ಫಿನಿಶ್ ಮಾಡ್ತೀನಿ ಅಷ್ಟೇ. ಫುಲ್ ಎಲ್ಲ ಎಷ್ಟ್ ಮಾಡಿರ್ತಾರ ಅಷ್ಟು ತಿನ್ಬಿಡ್ತೀರಾ? ಬೆಳಗಿನ ಸಂಜೆವರೆಗೂ ಅಲ್ಲೇ ಓಡಾಡ್ತಾರೆ. ಫುಲ್ ಫ್ರೀ ಆಗಿ ಬಿರಿಯಾನಿ ತಿನ್ಬೋದು ಅಂತ ನಿಮ್ಮ ಆಸೆ? ಮಾಯ ಆದ್ರೆ ಎಲ್ಲರೂ ಕೊಂಡು ಕಾಣಂಗೆ ಕಾಣ್ಲಿಲ್ಲ. ಯಾರಿಗೂ ಕಾಣಲ್ಲ ನೀವು. ಫಸ್ಟ್ ಇರೋ ಬರೋ ಎಲ್ಲ ಲೂಟಿ ಮಾಡ್ಕೊಂಡ್ ತಗೊಂಡ್ ಮನೆ ಇಟ್ಕೊಂತ. ಎಲ್ಲಿಂದ ರೊಟ್ಟಿ ಮಾಡ್ತೀರಾ? ಬ್ಯಾಂಕ್ ಇದೇ ಅಲ್ಲ, ಎಲ್ಲ ನಮ್ಮ ಸರ್ಕಾರದ್ದು ಬ್ಲಾಕ್ ಮನಿ ಐತಲ್ಲ ಅದೆಲ್ಲ ತಗೊಂಡ್ ಮನೆಗೆ ಇಟ್ಕೊಂತ. ಮನೆಗೆ ಇಟ್ಕೊಂಡು ಏನ್ ಮಾಡ್ತೀರಾ? ಖರ್ಚು ಮಾಡ್ತೀನಿ. ನೀವು ಸಿಗಾಕಬಿಟ್ರೆ ಅದು ಸಿಗಾಕ ಯಾರಿಗೆ ಕಾಣಲ್ಲ, ನಾನೇ ಕಳ್ತನ ಮಾಡಿ ಅಂತ ಗೊತ್ತಾಗಲ್ಲ. ಆಮೇಲೆ ಅದ್ ಬಿಟ್ರೆ ಇನ್ನೇನ್ ಮಾಡ್ತೀರಾ? ಅದು ಬಿಟ್ರೆ ಬರೀ ದುಡ್ಡು ಒಂದಷ್ಟೇ, ದುಡ್ಡು ಮಾಡ್ಬಿಟ್ಟು ಮಜಾ ಉಡಾಯಿಸ್ತಾ ಇರೋದು. ಮೇಡಮ್ ನೀವೇನ್ ಮಾಡ್ತೀರಾ? ನೀವು ಸೇಮ್ ಅವ್ರ ಜೊತೆ ಸೇರ್ಕೊಂಡು ನೀವು ದುಡ್ಡು ಹೊಡಿತೀರಾ? ಮಾಯ ಆಗೋಗ್ಬಿಟ್ಟು ನಮ್ ತಂದೆ ತಾಯಿನ ಎಲ್ಲ ನೋಡ್ಬೋದಾ? ನಿಮಗ್ ಆತರ ಪವರ್ ಸಿಕ್ಕಿದ್ರೆ ಸಿಕ್ಬೋದು, ಗೊತ್ತಿಲ್ಲ. ಓ, ಎಲ್ಲಾರು ನಿಮ್ ತಂದೆ ತಾಯಿನೆಲ್ಲ ನೋಡ್ಕೊಂಡ್ಬಿಡ್ತೀರಾ? ಮಾಯ ಆಗೋಗ್ಬಿಡ್ತೇನೆ. ನಮ್ ತಮ್ಮ ಇಬ್ಬರು ತಮ್ಮಗಳು ಇಲ್ಲ. ತಂದೆ ತಾಯಿ ಇವ್ರನ್ನೆಲ್ಲ ಹುಡ್ಕೊಂಡು ಸಿಗ್ತಾರ. ಅವ್ರನ್ನೆಲ್ಲ ಹುಡ್ಕೊಂಡು ಹೋಗ್ತೀರಾ ಮಾಯ ಆಗಿದೀವಿ ಅಂತ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮೇ ಬಿ ಸಿಗ್ಬೋದ ಗೊತ್ತಿಲ್ಲ, ನಂಗೆ ನಾನ್ ಮಾಯ ಆಗಿಲ್ಲ. ನಿಮ್ಗೆ ಕೇಳ್ತಾ ಇರೋದು. ಮತ್ತೆ ಮಾಯ ಆಗೋಗ್ಬಿಟ್ಟೆ ಅಲ್ಲಿ ಮತ್ತೆ ಏನ್ ಮಾಡೋದು? ಅವ್ರು ಆಲ್ರೆಡಿ ಮಾಯ ಆಗೋಗ್ಬಿಟ್ಟಾರ, ಅವರೆಲ್ಲ ಸಿಗಲ್ಲ. ಈ ಪ್ರಪಂಚದಲ್ಲಿ ಇರೋರ್ನ ಬೇಕಾದ್ರೆ ಮಾತಾಡ್ಸ್ಬೋದು ಅಷ್ಟೇ. ಮಜಾ ಮಾಡೋರು ಅಷ್ಟೇ ಬ್ರೋ. ಯಾವ ತರ ಮಜಾ? ಬೇರೆ ಕಂಟ್ರಿಗೆ ಹೋಗಿ ಬೇರೆ ಕಂಟ್ರಿ ಆ ತರ ಮಜಾ? ಮಜಾ ನೀವು ಹೇಳಿ, ಇರ್ತದೆ ಆಸೆ. ನೀವ್ ಹೇಳ್ಕಂತ ಯಾಕಂದ್ರೆ ಹಾಚ್ಕೊಂತ ಇದ್ದೀರಾ? ಬೆಟ್ಟದಷ್ಟು ಹೇಳಿ, ಏನ್ ಮಾಡ್ತೀರಾ? ಮಾಯ ಹೋಗಿರ್ತೀರ ಬ್ರೋ, ಏನೇನೋ ಮಾಡ್ಬೋದು ನೀವು. ಏನೇನ್ ಮಾಡ್ಬೋದು? ನೀವ್ ಹೇಳಿ ಆಸೆ, ನಾವೆಲ್ಲ ಏನೇನೋ ಮಾಡ್ಬೋದು. ಅದನ್ನ ನಿಮ್ಗೆ ಕೇಳ್ತಾ ಇರೋದು. ಏನೂ ಮಾಡಲ್ವಾ? ಸುಮ್ನೆ ಎದ್ ಬಿಡ್ತೀರ ಮಾಯ ಆಗ್ಬಿಟ್ಟು? ಅಂತ ಪವರ್ ಸಿಕ್ಕಿದ್ರೆ ಏನೂ ಮಾಡಲ್ಲ. ಜನ್ಮಕ್ಕೆ ಹೋಗೋ. ನಾವೇನೋ ಮಾಯ ಆಗ್ಬಿಟ್ರೆ ಬಗ್ಗೆ ಯಾರು ಏನೇನ್ ಮಾತಾಡ್ತಾರೆ ಅಂತ ನೋಡ್ಕೊಂಡು ಆಮೇಲೆ ಅವ್ರ ಬಗ್ಗೆ ರಿವೆಂಜ್. ಮಾಯ ಫುಲ್ ರಿವೆಂಜ್ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ?
ಇದ್ದಾಗ ಒಂದ್ ಮಾತಾಡ್ತಾರೆ, ಇದ್ದಾಗ ಒಂಥರ ಮಾತಾಡ್ತಾರೆ, ಆಂಟಿ ಆಂಟಿ ಅಕ್ಕ ಅಕ್ಕ ಅಂತ. ಅವ್ರು ನಮ್ಮಮ್ಮ, ನಾವು ಅಕಸ್ಮಾತ್ ಅವರು ನಮ್ಮಮ್ಮ, ಸರಿನಾ? ಅದೇ ನಾನ್ ಹೇಳಿದ್ದು ರಿವೆಂಜನಾ? ಇಬ್ರು ಒಂದೇ ತರ ರಿವೆಂಜ್ ಎವ್ರಿ ಟಾರ್ಚರ್ ಕೊಡ್ತೀವಿ ಅಂದ್ರೆ ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅವ್ರು ನಿಜವಾಗ್ಲ ನಾವ್ ಟಾರ್ಚರ್ ಕೊಟ್ಟಾಗ ಅನ್ಕೋಬೇಕು, ಇವ್ರು ಏನಪ್ಪ ಇವ್ರು ಮಾಯ ಆಗಿದಾರ ಅಥವಾ ಇದಾರ ಭೂಮಿ ಮೇಲೆ ಅವ್ರ ಕೈ ಸರಿಯಾಗಿ ಟಾರ್ಚರ್ ಕೊಟ್ಟಿದ್ದಾರೆ ಅಲ್ಲ ಅಲ್ಲ ಹಂಗಂತಲ್ಲ ಹೇಳೋದು. ನಮ್ ಬಗ್ಗೆ ಇದ್ದ ತುಂಬಾ ಚೆನ್ನಾಗಿ ಹೊಗಳ್ತಾರೆ, ಅವ ಆಂಟಿ ಹಂಗೆ ಅವ ಆಂಟಿ ಹಿಂಗೆ ಈ ತರ ಅಂತ. ಹಿಂದೆ ಯಾವ ತರ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಎಲ್ಲಾ ಕಡೆ ಕಾಮನ್ ಅವಾಗ ನಾವೇನ್ ಮಾಡ್ಬೇಕು, ನೀವು ಮಾಯ ಆಗ್ಬಿಟ್ಟೇನೋ ಅವ್ರ ದುಡ್ಡೆಲ್ಲ ದೇಪ್ಕೊಂಡ್ ಬಂದ್ಬಿಡೋದು. ದುಡ್ಡಿಗೆಲ್ಲ ಆಸೆ ಪಡಲ್ಲ. ನಮ್ ಬಗ್ಗೆ ಅದು ಒಂಥರ ಟಾರ್ಚರ್ ಅಲ್ಲ ಅವ್ರಿಗೆ. ನಮ್ ಬಗ್ಗೆ ಏನ್ ಮಾತಾಡ್ತಾರೆ, ಹಿಂದೆ ಏನ್ ಮಾತಾಡ್ತಾರೆ, ಮುಂದೆ ಏನ್ ಮಾತಾಡ್ತಾರೆ ಎಲ್ಲ ಫುಲ್ ತಿಳ್ಕೊಂತಾ ಇರ್ತೀರ. ತಿಳ್ಕೊಂಡು ಆಮೇಲೆ ಟಾರ್ಚರ್ ಅವ್ರಿಗೆ ಭಯಂಕರ ಗಿಲ್ಕೋಬೇಕು ಅವರು. ಟೀಚರ್ ನೀವು ಮಕ್ಕಳ ಮುಂದೆ ಏನು ಟೀಚರ್ ಬಗ್ಗೆ ಮಾತಾಡ್ಕೊಂತಾರ. ಮಕ್ಕಳು ಏನು ನಮ್ ಹೊಡೆದಾಗ ಮಾಡಿದಾಗ ನಮ್ ಬಗ್ಗೆ ಏನ್ ಮಾತಾಡ್ತಾರೋ ಗೊತ್ತಿಲ್ಲ. ಮಾಯ ಆದಾಗ ಮಕ್ಕಳು ಯಾವ ತರ ಇರ್ತಾರೆ, ಅವ್ರ ಸೀಕ್ವೆನ್ಸ್ ಹೆಂಗೆ, ನಮ್ ಬಗ್ಗೆ ಏನು ಒಳ್ಳೇದ್ ಹೇಳ್ತಾರ ಕೆಟ್ಟದ್ ಹೇಳ್ತಾರ, ನಿಮ್ ಸ್ಟೂಡೆಂಟ್ಸ್ ಏನೇನ್ ಮಾತಾಡ್ಕೊಂತಾರ ಆಮೇಲೆ ತಗೊಂಡು ವಾಂಚೋ ವಾಂಚೋ ಸ್ಟೂಡೆಂಟ್ಸ್ ಬೇರೆ ಸರಿಯಾಗಿ ಬೈಕೊಂಡಿರ್ತಾರೆ ಹಿಂದೆ ಆಮೇಲೆ ರಿವೆಂಜ್ ಆ ಮಕ್ಕಳಿಗೆ ಇವಾಗ ತಿರ್ಗಾ ಬಂದ್ರ ಮಿಸ್ ಅನ್ಬೇಕು. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಆ ರೇಂಜ್ ಅಲ್ಲಿ ಟಾರ್ಚರ್ ಕೊಡ್ಬೇಕು. ಹೆವಿ ಸ್ಕೆಚ್ ಹಾಕೊಂಡಿದ್ರೆ ನಿಮ್ಗೆ ಸಿಕ್ಕಿದ್ರೆ ಮಾಯ ಮುಗಿತ ಕತೆ. ಬರೀ ಅಷ್ಟೇ ಕತೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಅದೇ ಬಿಟ್ಟೆಲ್ಲ ಬರ್ಕೊಂತೀನಿ ಎಕ್ಸಾಮ್ಗೆ. ಬಿಟ್ ಬರ್ಕೊಂಡ್ ತಗೊಂಡಾಗ ಎಕ್ಸಾಮ್ ಫುಲ್ ಬರ್ಕೊಂಡ್ ಪಾಸ್ ಆಗೋತೀರ. ಸೊ ಎಲ್ಲಾರು ಇದೇ ಆನ್ಸರ್ ಹೇಳ್ತಾರ, ಅಲ್ಲೆಲ್ಲ ಕೇಳ್ತಾರ, ಬೇರೆ ಏನು ಎಕ್ಸ್ಟ್ರಾ ಹೇಳಿ. ಹಳೆ ಡೌಗ್ಲೆಲ್ಲ ಮೀಟ್ ಮಾಡ್ಬೇಕು. ಆಗ್ಬೇಕಂತ ನಾನು ಬಯಸ್ತೀನಿ. ಡವ್ಗಳನ್ನೆಲ್ಲ ಗೊತ್ತಿಲ್ದಂಗೆ ಮೀಟ್ ಮಾಡ್ಕೊಂಡ್ ಬಂದ್ಬಿಡ್ತೀರಾ. ಅಷ್ಟೇ ಅಷ್ಟೇ. ಹೊಸ ಡವ್ ಬೇಜಾರಾದ್ರೆ ಪಾಪ ಹೊಸ ಡವ ಅವ್ರು ಹಳೆಯವ್ರು ಆಗ್ತಾರಲ್ಲ, ಅವ್ರನ್ನ ಬಿಟ್ಬಿಡ್ತೀರಾ ಪಾಪ. ನೀವು ಆರಾಮಾಗಿ ಇನ್ನೊಬ್ಬ ಡವ್ಗಳನ್ನೆಲ್ಲ ಮಾಡ್ಕೋಬೋದೀವಿ. ತಮಾಷೆ ಮಾಡ್ತಿದಾರಪ್ಪ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ, ಸಟ್ ಪಟ್ ಡೊಡಮ್.